ಹಾಯ್ ಫ್ರೆಂಡ್ಸ್. ಸ್ನೇಹಿತರೆ, ನಾವು ಎಷ್ಟೋ ಜನ ಹೀರೋಗಳನ್ನು ಸ್ಕ್ರೀನ್ ಮೇಲೆ ನೋಡ್ತೀವಿ. ಅವರು ಎಂಟ್ರಿ ಕೊಟ್ಟರೆ ಥಿಯೇಟರ್ಗಳಲ್ಲಿ ವಿಸಲ್ ಸೌಂಡ್ ಕೇಳುತ್ತೆ, ಬಾಕ್ಸ್ ಆಫೀಸ್ ರೆಕಾರ್ಡ್ಸ್ ಬ್ರೇಕ್ ಆಗುತ್ತೆ. ಆದರೆ ಒಬ್ಬ ಮನುಷ್ಯ ಸಿನಿಮಾದಲ್ಲಿ ಮಾತ್ರವಲ್ಲ, ರಿಯಲ್ ಲೈಫ್ನಲ್ಲಿ ಎಂಟ್ರಿ ಕೊಟ್ಟರೆ ಇಡೀ ರಾಜ್ಯದ ಪೊಲಿಟಿಕಲ್ ಸೀನರಿಯೋ ಬದಲಾಗುತ್ತೆ. ಅಂದರೆ ಅದು ನಮ್ಮ ದಳಪತಿ ವಿಜಯ್. 2026ರ ತಮಿಳುನಾಡು ಎಲೆಕ್ಷನ್ನಲ್ಲಿ ದಶಕಗಳ ಹಳೆಯ ರಾಜಕೀಯ ಇತಿಹಾಸವನ್ನು ಒಬ್ಬನೇ ಮನುಷ್ಯ ಅಕ್ಷರಶಃ ತಿರುಗಿ ಬರೆದಿದ್ದಾರೆ. ಒಬ್ಬ ಆ್ಯಕ್ಟರ್ ತನ್ನ ಕೆರಿಯರ್ನ ಆಬ್ಸಲ್ಯೂಟ್ ಪೀಕ್ನಲ್ಲಿದ್ದಾಗ, ಒಂದೊಂದು ಸಿನಿಮಾದಿಂದ ನೂರಾರು ಕೋಟಿ ಸಂಭಾವನೆ ಬರ್ತಿರುವಾಗ, ಆ ಕಂಫರ್ಟೇಬಲ್ ಲೈಫ್ ಬಿಟ್ಟು ತುಂಬಾ ರಿಸ್ಕ್ ಇರೋ ಪಾಲಿಟಿಕ್ಸ್ ಅಖಾಡಕ್ಕೆ ಬಂದಿರೋದು ಅಂದರೆ ಅದು ಸಣ್ಣ ವಿಷಯವಲ್ಲ. ಆದರೆ ಈ ಅದ್ಭುತವಾದ ಜರ್ನಿ ಸುಲಭವಾಗಿ ಶುರುವಾಗಿದ್ದಲ್ಲ. ಇದರ ಹಿಂದೆ ಒಬ್ಬ ಪುಟ್ಟ ಹುಡುಗನ ಕಣ್ಣೀರಿನ ಕಥೆ ಇದೆ. ಭೀಕರವಾದ ಅವಮಾನಗಳು ಉಂಟು. ಅಷ್ಟೇ ಅಲ್ಲದೆ ಎಂಥವರು ಬೆಚ್ಚಿ ಬೀಳಿಸುವಂಥ ಸ್ಟ್ರಗಲ್ಸ್ ಇವೆ. ತನ್ನ ತಂಗಿಯ ಸಾವಿನಿಂದ ಸೈಲೆಂಟ್ ಆಗಿಬಿಟ್ಟ ಒಬ್ಬ ಹುಡುಗ ಇವತ್ತು ಕೋಟ್ಯಾಂತರ ಜನರ ಧ್ವನಿಯಾಗಿ, ಅಂದರೆ ವಾಯ್ಸ್ ಆಫ್ ದ ಮಾಸಸ್ ಆಗಿ ಹೇಗೆ ಬದಲಾದರು? ಇವತ್ತು ನಾವು ಈ ವಿಡಿಯೋದಲ್ಲಿ ಜೋಸೆಫ್ ವಿಜಯ್ ಚಂದ್ರಶೇಖರ್ ಅವರ ಅದ್ಭುತ ಲೈಫ್ ಸ್ಟೋರಿ ಮತ್ತು ಕಣ್ಣೀರಿನ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ಇಂಟ್ರೆಸ್ಟ್ ಆಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಡಿಯೋ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ. ಹಾಗೆ ಖಂಡಿತ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲು ನಾವು ಇವರ ಬಾಲ್ಯ ಮತ್ತು ಆಘಾತಕಾರಿ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಜಯ್ ಅವರ ಈ ಅದ್ಭುತವಾದ ಜರ್ನಿ ಶುರುವಾಗಿದ್ದು ಜೂನ್ 22, 1974ರಲ್ಲಿ ಚೆನ್ನೈ ಮಹಾನಗರದಲ್ಲಿ. ಇವರ ಫುಲ್ ನೇಮ್ ಜೋಸೆಫ್ ವಿಜಯ್ ಚಂದ್ರಶೇಖರ್. ತಂದೆ ಎಸ್.ಎ. ಚಂದ್ರಶೇಖರ್ ತಮಿಳು ಇಂಡಸ್ಟ್ರಿಯ ಒಬ್ಬ ಹೆಸರಾಂತ ಡೈರೆಕ್ಟರ್ ಆಗಿದ್ದರೆ, ತಾಯಿ ಶೋಭಾ ಅವರು ಬಹಳ ಅದ್ಭುತವಾದ ಪ್ಲೇ ಬ್ಯಾಕ್ ಸಿಂಗರ್. ಒಂದು ಕಡೆ ತಂದೆಯ ಡೈರೆಕ್ಷನ್ ಆಟ್ಮಾಸ್ಫಿಯರ್, ಇನ್ನೊಂದು ಕಡೆ ತಾಯಿಯ ಮಧುರವಾದ ಸಂಗೀತ. ಹೀಗೆ ಕಲೆ ಅನ್ನೋದು ವಿಜಯ್ ಅವರಿಗೆ ಹುಟ್ಟುತ್ತಲೇ ರಕ್ತದಲ್ಲಿ ಬಂದಿತ್ತು. ನಿಮಗೆ ಗೊತ್ತಾ, ಇವತ್ತು ನಾವು ನೋಡ್ತಿರೋ ಸೈಲೆಂಟ್ ವಿಜಯ್ ಅವತ್ತು ಹಾಗಿರಲಿಲ್ಲ. ಬಾಲ್ಯದಲ್ಲಿ ವಿಜಯ್ ತುಂಬಾ ಹೈಪರ್ ಆ್ಯಕ್ಟಿವ್ ಆಗಿದ್ದ ಹುಡುಗ. ಇಡೀ ಮನೆ ತುಂಬ ಓಡಾಡಿಕೊಂಡು ಸದಾ ಏನಾದರೂ ಮಾತಾಡ್ತಾ ಎಲ್ಲರನ್ನ ನಗಿಸುತ್ತಾ ತುಂಬಾ ತುಂಟಾಟ ಮಾಡ್ತಿದ್ರು. ಅವರ ಚಟುವಟಿಕೆ ನೋಡಿ ಅಕ್ಕಪಕ್ಕದವರು ಇವನು ದೊಡ್ಡವನಾದ ಮೇಲೆ ದೊಡ್ಡ ಸ್ಟಾರ್ ಆಗ್ತಾನೆ ಅಂತ ಅವತ್ತೇ ಹೇಳಿದರು. ಆದರೆ ವಿಧಿಯಾಟ ತುಂಬಾ ಕ್ರೂರವಾಗಿತ್ತು. 1980ರ ಸಮಯದಲ್ಲಿ ವಿಜಯ್ ಜೀವನದಲ್ಲಿ ಒಂದು ಹಾರ್ಟ್ ಬ್ರೇಕಿಂಗ್ ಟ್ರ್ಯಾಜಡಿ ನಡೀತದೆ. ವಿಜಯ್ ಅವರಿಗೆ ವಿದ್ಯಾ ಅನ್ನೋ ಒಬ್ಬ ಮುದ್ದಾದ ತಂಗಿ ಇದ್ದರು. ಆ ಪುಟಾಣಿ ತಂಗಿ ಅಂದರೆ ವಿಜಯ್ಗೆ ಪ್ರಾಣಕ್ಕಿಂತ ಹೆಚ್ಚು. ಅವರಿಬ್ಬರು ಒಟ್ಟಿಗೆ ಆಟ ಆಡ್ತಾ ಆ ಇಡೀ ಮನೆಯನ್ನೇ ಒಂದು ಪ್ಯಾರಡೈಸ್ ಥರ ಇಟ್ಟಿದ್ರು. ಆದರೆ ವಿಧಿಯ ಅಟ್ಟಹಾಸಕ್ಕೆ ಆ ಪುಟ್ಟ ಮಗು ಕೇವಲ 2 ವರ್ಷಕ್ಕೆ ಲುಕೇಮಿಯಾದಿಂದ, ಅಂದರೆ ಬ್ಲಡ್ ಕ್ಯಾನ್ಸರ್ನಿಂದ ಸತ್ತು ಹೋಯಿತು. ಕಣ್ಣ ಮುಂದೆ ಆಟ ಆಡ್ತಿದ್ದ ತನ್ನ ಪ್ರಾಣದಂತಿದ್ದ ತಂಗಿ ಇದ್ದಕ್ಕಿದ್ದಂತೆ ಕಣ್ಮರೆಯಾದಾಗ ಆ 9 ವರ್ಷದ ವಿಜಯ್ ಕಂಪ್ಲೀಟ್ ಆಗಿ ಡೆವಸ್ಟೇಟೆಡ್ ಆಗಿಬಿಟ್ರು. ಈ ಘಟನೆ ವಿಜಯ್ ಲೈಫನ್ನೇ ಉಲ್ಟಾ ಪಲ್ಟಾ ಮಾಡಿಬಿಡ್ತು. ಯಾವಾಗಲೂ ನಗುತ್ತಾ ತುಂಟಾಟ ಮಾಡ್ತಿದ್ದ ಆ ಹುಡುಗ ಆ ದಿನದ ನಂತರ ಸಡನ್ನಾಗಿ ಮೌನಿಯಾದರು. ಎಲ್ಲಿಯವರೆಗೆ ಅಂದರೆ ಅವರು ಮಾತನಾಡೋದನ್ನೇ ಕಡಿಮೆ ಮಾಡಿಬಿಟ್ರು. ತನ್ನ ತಂಗಿಯನ್ನು ಕಳೆದುಕೊಂಡ ಆ ಅತೀವವಾದ ನೋವು ಅವರನ್ನು ಒಬ್ಬ ಡೀಪ್ ಇಂಟ್ರೋವರ್ಟ್ ಆಗಿ ಬದಲಾಯಿಸಿಬಿಡ್ತು. ಇವತ್ತು ವಿಜಯ್ ಅವರು ಸಾರ್ವಜನಿಕವಾಗಿ ಅಥವಾ ಆಡಿಯೋ ಲಾಂಚ್ಗಳಲ್ಲಿ ಇಷ್ಟೊಂದು ಸಮಾಧಾನವಾಗಿ ಸೈಲೆಂಟಾಗಿ ಇರೋದಕ್ಕೆ ಕಾರಣ ಅವತ್ತು ಅವರ ಮನಸ್ಸಿಗೆ ಬಿದ್ದ ಆ ಆಳವಾದ ಗಾಯ. ತಮ್ಮ ತಂಗಿಯ ನೆನಪಿಗಾಗಿ ಇವತ್ತಿಗೂ ವಿಜಯ್ ಅವರು ಎಷ್ಟೋ ಚಾರಿಟಿ ಕೆಲಸಗಳನ್ನು ಮಾಡ್ತಾರೆ. ಇವತ್ತು ಅವರು ಜನರ ಕಷ್ಟಕ್ಕೆ ಎಷ್ಟೊಂದು ಬೇಗ ಸ್ಪಂದಿಸ್ತಾರೆ ಅಂದರೆ ಅದಕ್ಕೆ ಮೂಲ ಕಾರಣ ಆ ಬಾಲ್ಯದ ನೋವು. ಆ ಎಮೋಷನಲ್ ಹುಡುಗನೇ ಮುಂದೆ ಅದೇ ಮೌನವನ್ನು ತನ್ನ ಶಕ್ತಿಯಾಗಿ ಮಾಡಿಕೊಂಡು ಸಿನಿಮಾ ರಂಗದಲ್ಲಿ ಒಂದು ದೊಡ್ಡ ಹವಾ ಕ್ರಿಯೇಟ್ ಮಾಡಿದ್ದು ನಿಜಕ್ಕೂ ಒಂದು ಮಿರಾಕಲ್. ಇನ್ನು ಸ್ನೇಹಿತರೆ, ಇವರ ಸಿನಿಮಾ ರಂಗಕ್ಕೆ ಪ್ರವೇಶ ಮತ್ತು ಟೀಕೆಗಳ ಬಗ್ಗೆ ನೋಡೋಣ. ಸ್ನೇಹಿತರೆ, ಸಿನಿಮಾ ಇಂಡಸ್ಟ್ರಿ ಅನ್ನೋದು ದೂರದಿಂದ ನೋಡೋಕ್ಕೆ ತುಂಬಾ ಕಲರ್ಫುಲ್ ಆಗಿ ಕಾಣುತ್ತೆ. ಆದರೆ ಅದರ ಒಳಗಡೆ ಹೋಗಿ ತನ್ನನ್ನು ತಾನು ಪ್ರೂವ್ ಮಾಡಿಕೊಳ್ಳೋದು ಅಷ್ಟು ಈಸಿ ಅಲ್ಲ. ವಿಜಯ್ ಅವರ ಕೆರಿಯರ್ ಬಿಗಿನಿಂಗ್ ಕೂಡ ಏನೂ ಸುಲಭವಾಗಿರಲಿಲ್ಲ. ತಂದೆ ಒಬ್ಬ ದೊಡ್ಡ ಡೈರೆಕ್ಟರ್ ಆಗಿದ್ದರೂ ಕೂಡ ವಿಜಯ್ ಅವರಿಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ಸಿಗಲಿಲ್ಲ. 1992ರಲ್ಲಿ ನಾಲಾಯ ತೀರ್ಪು ಅನ್ನೋ ಸಿನಿಮಾದ ಮೂಲಕ ವಿಜಯ್ ಹೀರೋ ಆಗಿ, ಅಂದರೆ ತಮಿಳು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಾಗ ಅವರಿಗೆ ಕೇವಲ 18 ವರ್ಷ. ಆದರೆ ಮೊದಲ ಸಿನಿಮಾದ ರಿಸಲ್ಟ್ ಬಂದಾಗ ಆ 18 ವರ್ಷದ ಹುಡುಗನಿಗೆ ಸಿಕ್ಕಿದ್ದು ಪ್ರೀತಿಯಲ್ಲ, ಬದಲಾಗಿ ತುಂಬಾ ಕ್ರೂರವಾದ ಮ್ಯಾಸಿವ್ ಕ್ರಿಟಿಸಮ್.
ಆ ಕಾಲದ ಮೀಡಿಯಾ ಮತ್ತು ಕೆಲವು ಪಾಪ್ಯುಲರ್ ಮ್ಯಾಗಝಿನ್ಗಳು ವಿಜಯ್ ಅವರನ್ನು ಎಷ್ಟು ದಾರುಣವಾಗಿ ಟಾರ್ಗೆಟ್ ಮಾಡಿದವು ಅಂದರೆ ಅದನ್ನು ಓದಿದರೆ ಇವತ್ತಿಗೂ ಕಣ್ಣಲ್ಲಿ ನೀರು ಬರುತ್ತೆ. ವಿಜಯ್ ಅವರ ಮುಖದ ಬಗ್ಗೆ, ಅವರ ಸಣ್ಣಗಿರೋ ಪರ್ಸ್ನಾಲಿಟಿ ಬಗ್ಗೆ ತುಂಬಾ ವಿಸಿಎಸ್ ಬಾಡಿ ಶೇಮಿಂಗ್ ಮಾಡ್ತಿದ್ರು. ಒಂದು ಪ್ರಸಿದ್ಧ ತಮಿಳು ಮ್ಯಾಗಝಿನ್ ಲೇಖನದಲ್ಲಿ ಇವನ ಮುಖಕ್ಕೆ ಹೀರೋ ವೇಷ ಬೇಕಾ, ಇವನನ್ನು ನೋಡಿದರೆ ಯಾರಾದರೂ ಸಿನಿಮಾ ನೋಡೋಕ್ಕೆ ಬರ್ತಾರಾ ಅಂತ ಅಕ್ಷರಶಃ ಮುಖದ ಮೇಲೆ ಹೊಡೆದ ಹಾಗೆ ಬರೆದಿದ್ರು. ವಿಜಯ್ ಅವರಲ್ಲಿ ಕೇವಲ 1% ಕೂಡ ಹೀರೋ ಮೆಟೀರಿಯಲ್ ಇಲ್ಲ ಅಂತ ಡೈರೆಕ್ಟಾಗಿ ರಿಜೆಕ್ಟ್ ಮಾಡಿದರು. ಜನರ ಮಧ್ಯೆ ಹೋದಾಗಲೂ ಕೂಡ ವಿಜಯ್ ಅವರಿಗೆ ಅವಮಾನಗಳೇ ಎದುರಾಗ್ತಿದ್ವು. ತಂದೆ ಡೈರೆಕ್ಟರ್ ಆಗಿರೋದಕ್ಕೆ ಲಕ್ಕಿಲಿ ಚಾನ್ಸ್ ಸಿಕ್ಕಿದೆ ಅಷ್ಟೇ, ಇವನಿಗೆ ಟ್ಯಾಲೆಂಟ್ ಇಲ್ಲ ಅಂತ ಜನ ಆಡಿಕೊಳ್ತಿದ್ರು. ಇಮ್ಯಾಜಿನ್ ಮಾಡಿ, ಒಬ್ಬ ಸಣ್ಣ ಹುಡುಗ ಅಷ್ಟೊಂದು ಆಸೆ ಇಟ್ಟುಕೊಂಡು ಹೀರೋ ಆಗೋಕ್ಕೆ ಬಂದಾಗ ಇಡೀ ನಾಡು ತನ್ನನ್ನು ನೋಡಿ ನಗ್ತಿದೆ ಅಂದಾಗ ಆ ಮನುಷ್ಯನಿಗೆ ಎಷ್ಟೊಂದು ಫ್ರಸ್ಟ್ರೇಷನ್ ಆ್ಯಂಡ್ ಡಿಪ್ರೆಷನ್ ಆಗಿರ್ಬೋದು. ಎಷ್ಟೋ ರಾತ್ರಿ ವಿಜಯ್ ಕಣ್ಣೀರು ಹಾಕಿದ್ರು, ಆದರೆ ಆ ಕಣ್ಣೀರು ಅವರನ್ನು ಕುಗ್ಗಿಸಲಿಲ್ಲ, ಬದಲಾಗಿ ಅವರಲ್ಲಿ ಒಂದು ಭೀಕರವಾದ ಕಿಚ್ಚನ್ನು ಹಚ್ಚಿತ್ತು. ಯಾರು ತನ್ನ ಲುಕ್ಸ್ ನೋಡಿ ನಗ್ತಿದ್ರೋ ಅದೇ ಜನ ತನ್ನನ್ನು ನೋಡಿ ಎದ್ದು ನಿಂತು ಚಪ್ಪಾಳೆ ತಟ್ಟುವಂತೆ ಮಾಡಬೇಕು ಅನ್ನೋ ಹಠಕ್ಕೆ ಬಿದ್ದ ವಿಜಯ್ ಹಗಲು ರಾತ್ರಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರು, ಫೈಟ್ಸ್ ಕಲ್ತರು, ತನ್ನ ಆ್ಯಕ್ಟಿಂಗ್ ಮತ್ತು ಬಾಡಿ ಲ್ಯಾಂಗ್ವೇಜನ್ನು ಕಂಪ್ಲೀಟಾಗಿ ಅಪ್ಡೇಟ್ ಮಾಡಿಕೊಂಡ್ರು. 1993ರಲ್ಲಿ ಬಂದ ಸೆಂದೂರ್ ಪಾಂಡಿ ಮತ್ತು 1994ರಲ್ಲಿ ರಸಿಕನ್ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಸೌಂಡ್ ಮಾಡಿದಾಗ ಆ ಟೀಕಾಕಾರರ ಬಾಯಿ ಮುಚ್ಚಿದ್ರು. ಅಲ್ಲಿಂದ ಮುಂದೆ ಇವನು ಹೀರೋ ಆಗೋಕ್ಕೆ ಲಾಯಕ್ಕಿಲ್ಲ ಅಂದವರೇ ಇವನ ಕಾಲ್ ಶೀಟ್ಗಾಗಿ ಕ್ಯೂ ನಿಲ್ಲೋ ಮಟ್ಟಕ್ಕೆ ಬೆಳೆದು ನಿಂತರು. ಇದನ್ನೇ ಹೇಳೋದು ಸಕ್ಸಸ್ ಇಸ್ ದ ಬೆಸ್ಟ್ ರಿವೆಂಜ್ ಅಂತ. ಇನ್ನು ಸ್ನೇಹಿತರೆ, ಇನ್ನು ವಿಜಯ್ ಅವರ ಏಳಿಗೆ ಬಗ್ಗೆ ನೋಡೋದಾದರೆ, ಟೀಕೆಗಳನ್ನೇ ಮೆಟ್ಟಿಲು ಮಾಡಿಕೊಂಡು ಬಂದ ವಿಜಯ್ ಅವರಿಗೆ ಇಂಡಸ್ಟ್ರಿಯಲ್ಲಿ ಒಂದು ಸಾಲಿಡ್ ಬೇಸ್ ಬೇಕಿತ್ತು. ಕೇವಲ ಮಾಸ್ ಸಿನಿಮಾಗಳನ್ನು ಮಾಡಿದರೆ ಸಾಲದು, ಜನರ ಮನೆ ಮಾತಾಗಬೇಕು ಅಂದರೆ ಫ್ಯಾಮಿಲಿ ಆಡಿಯನ್ಸ್ ಸಪೋರ್ಟ್ ಎಷ್ಟು ಮುಖ್ಯ ಅಂತ ವಿಜಯ್ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಆ ಸಮಯದಲ್ಲಿ ಅವರಿಗೆ ಸಿಕ್ಕಿದ್ದೆ ಡೈರೆಕ್ಟರ್ ವಿಕ್ರಮನ್ ಅವರೇ. ಪೂವೆ ಉನಕಾಗ 1996ರಲ್ಲಿ ಬಂದ ಈ ಸಿನಿಮಾ ವಿಜಯ್ ಕೆರಿಯರ್ನ ಅತಿ ದೊಡ್ಡ ಮ್ಯಾಸಿವ್ ಟರ್ನಿಂಗ್ ಪಾಯಿಂಟ್. ಈ ಸಿನಿಮಾದಲ್ಲಿ ವಿಜಯ್ ತೋರಿಸಿದ ಆ ನಗು, ಆ ಎಮೋಷನ್ಸ್ ನೋಡಿ ತಮಿಳುನಾಡಿನ ಪ್ರತಿ ಮನೆಯ ತಾಯಂದಿರು ವಿಜಯ್ ಅವರನ್ನು ತಮ್ಮ ಸ್ವಂತ ಮಗನಂತೆ ಇಷ್ಟಪಡೋಕ್ಕೆ ಶುರು ಮಾಡಿದರು. ಅಲ್ಲಿಂದ ವಿಜಯ್ ಅವರ ಗ್ರಾಫ್ ರಾಕೆಟ್ ಥರ ಮೇಲೆ ಹೋಗೋಕ್ಕೆ ಶುರುವಾಯಿತು. ಈ ಸಕ್ಸಸ್ ಬೆನ್ನಲ್ಲೇ ಲವ್ ಟುಡೇ, ಕಾದಲಕ್ಕೂ ಮರ್ಯಾದೈ ಮತ್ತು ಟೊಳ್ಳಾದ ಮನಮುಮೈ ನಂತರ ಸಾಲು ಸಾಲು ಕಲ್ಟ್ ಕ್ಲಾಸಿಕ್ ಸಿನಿಮಾಗಳು ಬಂತು. ಈ ಸಿನಿಮಾಗಳು ವಿಜಯ್ ಅವರನ್ನು ಕೇವಲ ಒಬ್ಬ ನಟನಾಗಿ ಉಳಿಸಲಿಲ್ಲ, ಬದಲಾಗಿ ತಮಿಳು ಚಿತ್ರರಂಗದ ಒಬ್ಬ ಪ್ರಾಮಿನೆಂಟ್ ರೊಮ್ಯಾಂಟಿಕ್ ಹೀರೋ ಆಗಿ ಸೃಷ್ಟಿ ಮಾಡಿತು. ಸರಿಯಾಗಿ ಇದೇ ಸಮಯದಲ್ಲಿ ವಿಜಯ್ ಅವರ ಹಠ ಮತ್ತು ಆ ಕಠಿಣ ಪರಿಶ್ರಮಕ್ಕೆ ಸಿಕ್ಕ ಪ್ರತಿಫಲವೇ ಇಳಿಯಪತಿ ಅನ್ನೋ ಬಿರುದು. 1994ರ ರಸಿಕನ್ ಸಿನಿಮಾ ಟೈಮ್ನಲ್ಲೇ ಫ್ಯಾನ್ಸ್ ಅವರಿಗೆ ಇಳಿಯ ದಳಪತಿ ಅಂದರೆ ಯಂಗ್ ಕಮಾಂಡರ್ ಅಂತ ಪ್ರೀತಿಯಿಂದ ಕರೆಯೋಕ್ಕೆ ಶುರು ಮಾಡಿದರು. ಅಂದು ಶುರುವಾದ ಆ ಹೆಸರಿನ ಇವತ್ತಿನವರೆಗೂ ಕಮ್ಮಿ ಆಗಿಲ್ಲ. ಅಲ್ಲಿಂದ ಮುಂದೆ ವಿಜಯ್ ತಮ್ಮ ಗೇರ್ ಬದಲಾಯಿಸಿದರು. ರೊಮ್ಯಾಂಟಿಕ್ ಹೀರೋ ಆಗಿದ್ದವರು ಕಂಪ್ಲೀಟಾಗಿ ಮಾಸ್ ಅವತಾರ ಎತ್ತಿದ್ರು. 2004ರಲ್ಲಿ ಬಂದ ಗಿಲ್ಲಿ ಸಿನಿಮಾ ಇಡೀ ಸೌತ್ ಇಂಡಿಯಾದಲ್ಲಿ ಒಂದು ಸಂಚಲನ ಸೃಷ್ಟಿಸಿತು. ವಿಜಯ್ ಅವರ ಆ ಬಾಡಿ ಲ್ಯಾಂಗ್ವೇಜ್, ಆ ವೇಗ ಮತ್ತು ಪವರ್ಫುಲ್ ಡೈಲಾಗ್ ಡೆಲಿವರಿ ನೋಡಿ ಯೂತ್ ಫ್ಯಾನ್ಸ್ ಫುಲ್ಲು ಫಿದಾಗ್ಬಿಟ್ರು. ಆಮೇಲೆ ಬಂದ ಪೋಕಿರಿ ಸಿನಿಮಾ ಅಕ್ಷರಶಃ ಬಾಕ್ಸ್ ಆಫೀಸ್ ರೆಕಾರ್ಡ್ಸ್ಗಳನ್ನು ಚಿಂದಿ ಹೊಡಾಯಿಸಿತು. ಇಲ್ಲಿಂದ ವಿಜಯ್ ಕೇವಲ ಒಬ್ಬ ಹೀರೋ ಆಗಿ ಉಳಿಯಲಿಲ್ಲ, ಒಬ್ಬ ಬಾಕ್ಸ್ ಆಫೀಸ್ ಮಾನ್ಸ್ಟರ್ ಆಗಿ ಬದಲಾದರು. ವಿಜಯ್ ಅವರ ಸಿನಿಮಾಗಳು ಅಂದರೆ ಅಲ್ಲಿ ಡ್ಯಾನ್ಸ್ ಇರಲೇಬೇಕು. ಅವರ ಸಿಗ್ನೇಚರ್ ಸ್ಟೆಪ್ಸ್ ಮತ್ತು ಆ ಎನರ್ಜೆಟಿಕ್ ಮೂಮೆಂಟ್ಸ್ ನೋಡಿ ಜನರು ಥಿಯೇಟರ್ನಲ್ಲಿ ಕಾಯಿನ್ಸ್ ಎಸೆಯೋಕ್ಕೆ ಶುರು ಮಾಡಿದರು. ಒಂದಾನೊಂದು ಕಾಲದಲ್ಲಿ ಇವನಿಗೆ ಡ್ಯಾನ್ಸ್ ಬರಲ್ಲ ಅಂದವರೇ ಇವತ್ತು ವಿಜಯ್ ಅವರ ಡ್ಯಾನ್ಸ್ ನೋಡಿ ಮಂತ್ರಮುಗ್ಧರಾಗ್ತಾರೆ. AR ಮುರುಗದಾಸ್ ಅವರ ತುಪಾಕಿ ಸಿನಿಮಾ ಬಂದ ಮೇಲೆ ವಿಜಯ್ ಮಾರ್ಕೆಟ್ ಕೇವಲ ತಮಿಳುನಾಡಿಗೆ ಸೀಮಿತವಾಗಿರಲಿಲ್ಲ. ಕೇರಳ, ಕರ್ನಾಟಕ ಮತ್ತು ಆಂಧ್ರದಲ್ಲೂ ಕೂಡ ಅವರ ಎಂಪೈರ್ ಬೆಳೆಯುತ್ತಾ ಹೋಯಿತು. ಒಬ್ಬ ಸಣ್ಣ ಹುಡುಗನಾಗಿ ಬಂದವನು ಇವತ್ತು 200 ಕೋಟಿ 300 ಕೋಟಿ ಕ್ಲಬ್ಗೆ ಆರಾಮವಾಗಿ ಎಂಟ್ರಿ ಕೊಡೋ ಮಟ್ಟಕ್ಕೆ ಬೆಳೆದಿರೋದು ನೋಡಿದರೆ ಇದು ಅಕ್ಷರಶಃ ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯ ಅಂತ ಹೆಮ್ಮೆಯಿಂದ ಹೇಳ್ಬೋದು. ಇನ್ನು ಸ್ನೇಹಿತರೆ, ಇವರ ಸಮಾಜ ಸೇವೆ ಮತ್ತು ರಾಜಕೀಯ ಎಂಟ್ರಿ ಬಗ್ಗೆ ತಿಳಿದುಕೊಳ್ಳೋಣ. ಸಿನಿಮಾದಲ್ಲಿ ಒಬ್ಬ ಹೀರೋ 10 ಜನ ರೌಡಿಗಳನ್ನು ಹೊಡೆದ್ರೆ ಫ್ಯಾನ್ಸ್ ವಿಷಲ್ ಆಗ್ತಾರೆ. ಆದರೆ ಅದೇ ಹೀರೋ ರಿಯಲ್ ಲೈಫ್ನಲ್ಲಿ 10 ಜನ ಬಡವರ ಹಸಿವು ನೀಗಿಸಿದರೆ ಜನರ ಅವರನ್ನು ಗುಂಡಿಗೆಯಲ್ಲಿ ಇಟ್ಟು ಪೂಜಿಸ್ತಾರೆ. ವಿಜಯ್ ವಿಷಯದಲ್ಲಿ ಆಗಿದ್ದು ಅಕ್ಷರಶಃ ಅದೇ. ತನ್ನ ಅಭಿಮಾನಿಗಳನ್ನು ಬರೀ ಸಿನಿಮಾ ಪ್ರೇಕ್ಷಕರಾಗಿ ನೋಡಿದ ವಿಜಯ್ ಅವರನ್ನು ಸಮಾಜ ಬದಲಿಸುವ ಒಂದು ಸೈನ್ಯವಾಗಿ ಬೆಳೆಸಿಕೊಂಡ್ರು. 2009ರಲ್ಲಿ ಅವರು ವಿಜಯ್ ಮಕ್ಕಳ್ ಇಯಕಂ ಅನ್ನೋ ಒಂದು ಸೋಷಿಯಲ್ ವೆಲ್ಫೇರ್
ಆರ್ಗನೈಸೇಷನ್ನ ಸ್ಥಾಪಿಸಿದರು. ಇದು ಬರೀ ಕೇವಲ ಒಂದು ಫ್ಯಾನ್ ಕ್ಲಬ್ ಆಗಿರಲಿಲ್ಲ, ಇದು ವಿಜಯ್ ಅವರ ಭವಿಷ್ಯದ ರಾಜಕೀಯಕ್ಕೆ ಹಾಕಿದ ಒಂದು ಗಟ್ಟಿ ಫೌಂಡೇಶನ್. ತಮಿಳುನಾಡಿನಲ್ಲಿ ಎಷ್ಟೇ ನೈಸರ್ಗಿಕ ವಿಕೋಪಗಳು ಅಂದರೆ ನ್ಯಾಚುರಲ್ ಡಿಸಾಸ್ಟರ್ ಆದಾಗ ವಿಜಯ್ ಎಲ್ಲರಿಗಿಂತ ಮೊದಲು ನಿಲ್ತಿದ್ರು. 2011ರ ಸೈಕ್ಲೋನ್ ಇರ್ಬೋದು ಅಥವಾ 2018ರ ಕೇರಳ ಮತ್ತು ತಮಿಳುನಾಡಿನ ಪ್ರವಾಹ ಇರಬಹುದು. ವಿಜಯ್ ಕೋಟ್ಯಾಂತರ ರೂಪಾಯಿ ಹಣವನ್ನು ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ಸ್ಗೆ ನೀಡಿದಲ್ಲದೆ ತಮ್ಮ ಫ್ಯಾನ್ಸ್ ಮೂಲಕ ಗ್ರೌಂಡ್ ಲೆವೆಲ್ನಲ್ಲಿ ಅನ್ನದಾನ ಮತ್ತು ಮೆಡಿಕಲ್ ಸಪ್ಲೈ ಮಾಡಿಸಿದರು. ಅಷ್ಟೇ ಯಾಕೆ, ಪ್ರತಿ ವರ್ಷ 10th ಮತ್ತು 12th ಕ್ಲಾಸ್ನಲ್ಲಿ ಟಾಪ್ ಸ್ಕೋರ್ ಮಾಡಿದ ಬಡ ವಿದ್ಯಾರ್ಥಿಗಳನ್ನು ರಾಜ್ಯಾದ್ಯಂತ ಕರೆಸಿ ಅವರಿಗೆ ಸ್ವತಃ ಸನ್ಮಾನ ಮಾಡಿ ಸ್ಕಾಲರ್ಶಿಪ್ ನೀಡಿ ಅವರ ಎಜುಕೇಷನ್ಗೆ ಬೆನ್ನೆಲುಬಾಗಿ ನಿಲ್ಲೋದು ವಿಜಯ್ ಅವರ ವಾಡಿಕೆ. ಇಷ್ಟೊಂದು ಸಮಾಜ ಸೇವೆ ಮಾಡ್ತಾ ಬಂದ ವಿಜಯ್ ಅವರು ಫೆಬ್ರವರಿ 2024ರಲ್ಲಿ ತಮಿಜಾಗ ವೆಟ್ರಿ ಕಜಗಂ TVK ಅನ್ನೋ ಪಕ್ಷವನ್ನು ಅನೌನ್ಸ್ ಮಾಡ್ತಾರೆ. ಈ ಪಕ್ಷವನ್ನು ಅನೌನ್ಸ್ ಮಾಡಿದಾಗ ಇಡೀ ದೇಶವೇ ಶಾಕ್ ಆಯಿತು. ಯಾಕಂದರೆ ಆ ಸಮಯದಲ್ಲಿ ವಿಜಯ್ ಕೆರಿಯರ್ನ ಅಬ್ಸಲ್ಯೂಟ್ ಪೀಕ್ನಲ್ಲಿದ್ದರು. ಒಂದೊಂದು ಸಿನಿಮಾಗೆ ಅಕ್ಷರಶಃ 200 ಕೋಟಿಗೂ ಹೆಚ್ಚು ರೆಮ್ಯುನರೇಷನ್ ಬರ್ತಿತ್ತು. ಅಂಥ ಲಕ್ಸುರಿ ಲೈಫ್ ಮತ್ತು ಕಂಫರ್ಟ್ ಝೋನ್ ಬಿಟ್ಟು ಇಷ್ಟೊಂದು ರಿಸ್ಕ್ ಇರೋ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡೋದು ಯಾರೂ ಊಹಿಸಿರಲಿಲ್ಲ. ವಿಮರ್ಶಕರು ಇದು ಬರೀ ಆ ಟೈಂಪ್ ಸಕ್ಸಸ್ ಆಗಲ್ಲ ಅಂತ ನಗ್ತಾ ಇದ್ರು. ಆದರೆ ವಿಜಯ್ ತುಂಬ ಸೈಲೆಂಟಾಗಿ ತನ್ನ ಡಿಜಿಟಲ್ ಕ್ಯಾಂಪೇನ್ ಮತ್ತು ಗ್ರೌಂಡ್ ವರ್ಕನ್ನು ಪ್ಲ್ಯಾನ್ ಮಾಡಿದರು. 2026ರ ಚುನಾವಣೆಯಲ್ಲಿ ವಿಜಯ್ ಸೃಷ್ಟಿಸಿದ ಮ್ಯಾಜಿಕ್ ಅಸಾಧಾರಣವಾದದ್ದು. ಯಾವುದೇ ದೊಡ್ಡ ಪಕ್ಷಗಳ ಜೊತೆ ಅಲೈನ್ಸ್ ಅಂದರೆ ಮೈತ್ರಿ ಮಾಡಿಕೊಳ್ಳದೆ ಒಬ್ಬನೇ ಸಿಂಹದ ಥರ ಅಖಾಡಕ್ಕೆ ಇಳಿದ್ರು. 60 ವರ್ಷಗಳಿಂದ ಆಳ್ವಿಕೆ ಮಾಡ್ತಿದ್ದ ದೊಡ್ಡ ದೊಡ್ಡ ಪಾರ್ಟಿಗಳ ಫೋರ್ಟ್ರೆಸನ್ನು ಬ್ರೇಕ್ ಮಾಡಿಬಿಟ್ರು. 234 ಸೀಟುಗಳ ಪೈಕಿ 108 ಸೀಟುಗಳನ್ನು ಗೆದ್ದು ಅಸೆಂಬ್ಲಿಯಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ರು. ಎಷ್ಟೋ ಕಡೆ ಹಿರಿಯ ರಾಜಕಾರಣಿಗಳೇ ವಿಜಯ್ ಸೃಷ್ಟಿಸಿದ ಈ ಪೊಲಿಟಿಕಲ್ ಸುನಾಮಿಗೆ ಸೋತು ಹೋದರು. ಇದು ಕೇವಲ ಸಿನಿಮಾ ಗ್ಲಾಮರ್ನಿಂದ ಬಂದ ಗೆಲುವಲ್ಲ, ಕಳೆದ 15 ವರ್ಷಗಳಿಂದ ಅವರು ಮಾಡಿದ ನಿರಂತರ ಸಮಾಜ ಸೇವೆಗೆ ಸಿಕ್ಕ ಪ್ರತಿಫಲ. ಒಬ್ಬ ಇಳೆಯ ದಳಪತಿಯಾಗಿ ಶುರುವಾದ ಜರ್ನಿ ಇವತ್ತು ಕೋಟ್ಯಾಂತರ ಜನರ ಭವಿಷ್ಯ ಬದಲಿಸುವ ಒಬ್ಬ ನಾಯಕನಾಗಿ ಅಂದರೆ ಟ್ರೂ ಲೀಡರ್ ಆಗಿ ಬೆಳೆದಿರೋದು ನಿಜಕ್ಕೂ ಇತಿಹಾಸ. ಕೊನೆಯದಾಗಿ ಹೇಳಬೇಕಂದ್ರೆ ವಿಜಯ್ ಅವರ ಈ ಜರ್ನಿ ಕೇವಲ ಒಬ್ಬ ಆ್ಯಕ್ಟರ್ನ ಸಕ್ಸಸ್ ಸ್ಟೋರಿ ಮಾತ್ರವಲ್ಲ, ಇದು ಒಬ್ಬ ಸಾಧಾರಣ ಮನುಷ್ಯ ತನ್ನ ಹಠ ಮತ್ತು ಪರಿಶ್ರಮದಿಂದ ಅಸಾಧ್ಯವಾದದ್ದನ್ನು ಸಾಧಿಸಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ತನ್ನ ತಂಗಿಯ ಸಾವಿನಿಂದ ಮೌನಿಯಾದ ಹುಡುಗ ಇವತ್ತು ಇಡೀ ರಾಜ್ಯದ ಧ್ವನಿಯಾಗಿ ಬದಲಾಗಿದ್ದಾರೆ. ಸಿನಿಮಾ ಸ್ಕ್ರೀನ್ ಮೇಲೆ ಸೂಪರ್ ಸ್ಟಾರ್ ಆಗಿ ಮೆರೆದ ವಿಜಯ್ ಈಗ ರಾಜಕೀಯದ ಅಖಾಡದಲ್ಲಿ ಜನರ ಕಣ್ಣೀರು ಒರೆಸುವ ನಾಯಕನಾಗಿ ಅಂದರೆ ರಿಯಲ್ ಲೈಫ್ ಹೀರೋ ಆಗಿ ಹೊರಹೊಮ್ಮಿದ್ದಾರೆ. ಇವರ ಈ ಹೋರಾಟ ಮತ್ತು ಜನರ ಮೇಲಿರೋ ಪ್ರೀತಿ ಮುಂದಿನ ಪೀಳಿಗೆಗೆ ಯಾವಾಗಲೂ ಒಂದು ದೊಡ್ಡ ಇನ್ಸ್ಪಿರೇಷನ್. ವಿಜಯ್ ಅವರ ಈ ಹೊಸ ಇನ್ನಿಂಗ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಸ್ಟೋರಿ ಮತ್ತು ಟ್ರೆಂಡಿಂಗ್ ಟಾಪಿಕ್ಸ್ಗಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.